ಒಂದೇ ಮಾತರಂ ಭಾರತ್ ಮಾತೆ ಜೈ. ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ತಮ್ಮಲ್ಲಿ ಮೊದಲದಾಗಿ ವಿನಿಸ್ಕೊಳ್ತೇನೆ. ಸ್ನೇಹಿತರೆ, ಬನ್ನಿ ಇವತ್ತು ಕರ್ನಾಟಕದ ಮುಂದಿನ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಾರಾಗಬೇಕು ಅನ್ನುವ ವಿಷಯದ ಕುರಿತು ಇವತ್ತು ನಿಮ್ಮ ಮುಂದೆ ನಾನು ಪ್ರಸ್ತುತ ಪಡ್ತಾ ಇದ್ದೀನಿ. ಸ್ನೇಹಿತರೆ, ತಾವೆಲ್ಲ ಗಮನಿಸಬಹುದು, ಕೆಲವರು ಏನೆಲ್ಲ ಮಾತಾಡ್ತಿದ್ದಾರೆ, ಕೆಲವರು ಕುತಂತ್ರದಿಂದ ಏನೆಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ತುಳಿಬೇಕು, ಮುಗಿಸಬೇಕು ಅಂತೇಳಿ ಇವತ್ತು ಕೆಲವು ರಾಜಕೀಯ ವಿರೋಧಿಗಳ ಅಲೆ ಇವತ್ತು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಬಹುಶಃ ಕರ್ನಾಟಕದ ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷ ಯಾರಾಗಬೇಕು ಅನ್ನಂತೇಳಿ ಇವತ್ತು ಬಹಳಷ್ಟು ಜನ ಇವತ್ತು ತಮ್ಮ ಅಭಿಪ್ರಾಯವನ್ನು ಸೋಷಿಯಲ್ ಮೀಡಿಯಾ ಮುಖಾಂತರ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬಹುಶಃ ತಾವೆಲ್ಲ ನೋಡ್ಬೋದು, ಗಮನಿಸಬಹುದು, ನಮ್ಮ ಹಿಂದ್ಗಡೆ ಡಿಸ್ಪ್ಲೇದಲ್ಲಿ ಕಾಣುತ್ತಿರುವ ಹಾಗೆ ನೋಡಿ, ಕರ್ನಾಟಕದ ಮುಂದಿನ ರಾಜ್ಯಾಧ್ಯಕ್ಷ ಯಾರಾಗಬೇಕಂತೇಳಿ ಜಿ ಕನ್ನಡ ನ್ಯೂಸ್ ಒಂದು ಅಭಿಯಾನ ಮಾಡಿತ್ತು. ಸುಮಾರು ರಾಜ್ಯದ ಬಿಜೆಪಿಯ ಮುಂದಿನ ಅಧ್ಯಕ್ಷ ಯಾರಾಗಬೇಕಂತೇಳಿ ಇವತ್ತು ಪೋಲಿಂಗ್ ಮಾಡಿತ್ತು. ನೋಡಿ, ವಿಜೇಂದ್ರ ಅವರು 23% ಅವರಿಗೆ ಮತ ಪಡೆದಿದ್ದಾರೆ. ಮತ್ತು ಕರ್ನಾಟಕದ ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷ ಯಾರಾಗಬೇಕಂದ್ರೆ ಸದಾನಗೌಡ ಅಂತೇಳಿ ಸುಮಾರು 8% ಜನ ಓಟ್ ಹಾಕಿದ್ದಾರೆ. ಮತ್ತು ಅರವಿಂದ್ ಬೆಲ್ಲದವರು ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಬೇಕಂತೇಳಿ 6% ಮತವನ್ನು ಹಾಕಿದ್ದಾರೆ. ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕರ್ನಾಟಕದ ಮುಂದಿನ ರಾಜ್ಯಾಧ್ಯಕ್ಷ ಆಗಬೇಕು, ಹಿಂದೂ ಹುಲಿ, ಫೈರ್ ಬ್ರ್ಯಾಂಡ್, ಉತ್ತರ ಕರ್ನಾಟಕದ ಹೆಮ್ಮೆಯ ನಾಯಕ, ಬಿಜೆಪಿಯ ಒಂದು ಉತ್ತಮವಾದಂಥ ನಾಯಕ ಅಂದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಹಾಗಾಗಿ ನಮಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮುಂದಿನ ರಾಜ್ಯಾಧ್ಯಕ್ಷ ಆಗ್ಬೇಕಂತೇಳಿ ಸುಮಾರು ನೋಡ್ಬೋದು, ತಾವು ಗಮನಿಸಬಹುದು, ನಮ್ಮ ಹಿಂದ್ಗಡೆ ಡಿಸ್ಪ್ಲೇ ಕಾಣುತ್ತಿರುವಂಥ ಸುದ್ದಿಲಿ ಯಾವ ರೀತಿಯಾಗಿ ಮುಂದಿನ ರಾಜ್ಯಾಧ್ಯಕ್ಷ ಯಾರು ಅಂತೇಳಿ ಆದಾಗ ಸುಮಾರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪರವಾಗಿ ಸುಮಾರು 63% ವರೆಗೂ ಮತಗಳನ್ನು ಚಲಾಯಿಸಿದ್ದಾರೆ. ಬಹುಶಃ ಮತ್ತೊಂದು ಸುದ್ದಿವಾಹಿನಿ ಪ್ರಕಟಿಸಬಡಿದೆ. ನೋಡಿ, ನಮ್ಮ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಾರಾಗಬೇಕಂತೇಳಿ ಒಂದು ಸುದ್ದಿ ಮತ್ತೊಂದು ಮಾಡಿತ್ತು. ನೋಡಿ, ವಿಜೇಂದ್ರ ವರ್ಸಸ್ ಯತ್ನಾಳ್ ಅಂತೇಳಿ ಇಲ್ಲಿತ್ತು. ಇಲ್ಲಿ ಸುಮಾರು 75% ವರೆಗೂ ಯತ್ನಾಳ್ ಅವರು ಮತವನ್ನು ತಗೊಂಡಿದ್ದಾರೆ. ಮತ್ತು ಇಲ್ಲಿ ವಿಜೇಂದ್ರ ಅವರು ಕೇವಲ 25% ಮತಗಳನ್ನು ತಗೊಂಡಿದ್ದಾರೆ. ತಾವು ಗಮನಿಸಬಹುದು ಯಾವ ರೀತಿಯಾಗಿ ಡಿಸ್ಪ್ಲೇದಲ್ಲಿ ಕಾಣ್ತಾ ಇದೆ, ತಾವೆಲ್ಲ ನ್ಯೂಸ್ದಲ್ಲಿ ನೋಡ್ಬೋದು. ನೋಡಿ, ಗ್ರೇಟ್ ಕನ್ನಡ ಅಂತೇಳಿ ಮತ್ತೊಂದು ಯೂಟ್ಯೂಬ್ ಚಾನಲ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿತ್ತು. ನೋಡಿ, ಯತ್ನಾಳ್ ಟೀಮು 81% ವರೆಗೂ ಮುಖ್ಯಮಂತ್ರಿ ಇದು ಕರ್ನಾಟಕದ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಬೇಕಂತೇಳಿ ಅವರು 81% ವರೆಗೂ ಮತವನ್ನು ಹಾಕಿದ್ದಾರೆ. ಮತ್ತು ವಿಜೇಂದ್ರ ಟೀಮ್ದಲ್ಲಿ ಯಾರಾದರೂ ಒಬ್ಬರು ಅಲ್ಲಿ ನಾವು ವಿಜೇಂದ್ರಿಗೆ ಓಟ್ ಹಾಕ್ತೀವಿ, ವಿಜೇಂದ್ರ ಕರ್ನಾಟಕದ ಮುಂದಿನ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗ್ಬೇಕಂತೇಳಿ ಸುಮಾರು 19% ಜನ ಓಟನ್ನು ಹಾಕಿದ್ದಾರೆ. ಸ್ನೇಹಿತರೆ, ತಾವೆಲ್ಲ ಗಮನಿಸಿರ್ಬೋದು ಯಾವ ರೀತಿಯಾಗಿ ವೋಟಿಂಗ್ ಶೇರ್ ನಡೀತಾ ಇದೆ. ಇವತ್ತು ಮೊನ್ನೆ ಕರ್ನಾಟಕದ ಹಿಂದೂ ಹುಲಿ, ಫೈರ್ ಬ್ರ್ಯಾಂಡ್, ಬಿಜೆಪಿ ಹೆಮ್ಮೆಯ ನಾಯಕ, ಕೇಂದ್ರದ ಮಾಜಿ ಸಚಿವರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ಇಡೀ ರಾಜ್ಯದಲ್ಲಿ ತಮ್ಮದೇ ಹೆಸರಾದಂಥ ಅಂದರೆ ಹಿಂದುತ್ವದ ಅಲೆಯಲ್ಲಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಕಾರ್ಯಕರ್ತರ ಒಬ್ಬ ನೆಚ್ಚಿನ ನಾಯಕ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಗುರುತಿಸ್ಕೊಂಡಿದ್ದಾರೆ. ಬಹುಶಃ ಸ್ನೇಹಿತರೆ, ತಾವೆಲ್ಲ ನೋಡ್ಬೋದು ವಿಜುವಲಲ್ಲಿ ಯಾವ ರೀತಿಯಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಗೋ ಸೇವೆಯನ್ನು ಮಾಡ್ತಾರೆ. ನೋಡಿ, ಬಸನಗೌಡ ಪಾಟೀಲ್ ಅವರು ಅತ್ಯಂತ ಗೋ ಪ್ರೇಮಿ. ಅವರು ಕರ್ನಾಟಕದಲ್ಲಿ ತಮ್ಮದೇ ಆದಂಥ ಒಂದು ಮುಂಚೂಣಿನ ನಾಯಕ ಆಗಿ ತಮ್ಮದೇ ಆದಂಥ ವ್ಯಕ್ತಿತ್ವದಲ್ಲಿ, ತಮ್ಮದೇ ಆದಂಥ ಒಂದು ಸಂಘಟನೆ ವಿಚಾರದಲ್ಲಿ, ತಮ್ಮದೇ ಆದಂಥ ಒಂದು ಅಧಿಕಾರದಲ್ಲಿ, ತಮ್ಮದೇ ಆದಂಥ ಆಸಕ್ತಿ ಯಾವುದಂದ್ರೆ ಅದು ಹಿಂದುತ್ವದ ಆಸಕ್ತಿ ಮತ್ತು ದೇಶ ಮತ್ತು ಧರ್ಮದ ಪರವಾಗಿರುವಂಥ ನಾಯಕ ಅಂದರೆ ಅದು ನಮ್ಮ ಹೆಮ್ಮೆಯ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತೇಳಿ ಕಾರ್ಯಕರ್ತರು ಜನ ಅಂತ ಇದ್ದಾರೆ. ಜನ ಕರ್ನಾಟಕದಲ್ಲಿ ಬಿಜೆಪಿ ಮುಂದಿನ ರಾಜ್ಯಾಧ್ಯಕ್ಷ ಯಾರಾಗಬೇಕಂದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತ್ರ ಆಗಬೇಕು. ಒಂದು ವೇಳೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬಿಟ್ಟು ಮತ್ತಾರಾದರೂ ಆದರೆ ಕರ್ನಾಟಕದಲ್ಲಿ ಬಿಜೆಪಿಗೆ ಉಳಿಗಾಲ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಇವತ್ತು ಕೆಲವು ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಒಂದು ಕುಟುಂಬದಗೋಸ್ಕರ ಇವತ್ತು ನಾಯಿ ರೀತಿಯಲ್ಲಿ ಬಡಿದಾಡ್ತೇವೆ. ಒಂದು ಕುಟುಂಬದಗೋಸ್ಕರ ಇವತ್ತು ವಿಜೇಂದ್ರ ಕರ್ನಾಟಕದ ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷ ಆಗ್ಬೇಕಂತೇಳಿ ಇವತ್ತು ಕೆಲವರು ಬಕೆಟ್ ಹಿಡಿತಾ ಇದ್ದಾರೆ. ಬಹುಶಃ ತಾವು ಯಾರು ಬಕೆಟ್ ಹಿಡಿತಾರೆ, ಯಾರು ಚರಿಗೆ ಹಿಡಿತಾರೆ ಅನ್ನೋದು ಜನರಿಗೆ ಗೊತ್ತಿದೆ. ಅದಕ್ಕೆ ಕರ್ನಾಟಕದಲ್ಲಿ ಬಿಜೆಪಿ ಉಳಿಬೇಕು, ಬಿಜೆಪಿ ಸುಭದ್ರವಾಗಿರಬೇಕು, ಹಿಂದೂ ಕಾರ್ಯಕರ್ತರು ಚೆನ್ನಾಗಿರಬೇಕು, ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇರಬೇಕಂದ್ರೆ ಕರ್ನಾಟಕದಲ್ಲಿ ಅಪೋಸಿಷನ್ ಪಾರ್ಟಿ ಲೀಡರ್ ಯಾರು ಇರ್ಬೇಕಂದ್ರೆ ಅದು ಕರ್ನಾಟಕದ ಬಿಜೆಪಿ ಲೀಡರ್ ಅಂದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೇಕು. ಜನ ಈ ರೀತಿಯಾಗಿ ಚರ್ಚೆ ಮಾಡ್ತಿದ್ದಾರೆ. ಬಹುಶಃ ಇನ್ನೊಂದು ವಾರದಲ್ಲಿ ಕರ್ನಾಟಕದ ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರು ಅಂತ ಹೇಳಿ ತಾವು ಸೆಂಟ್ರಲ್ ಅಲ್ಲಿ ಘೋಷಣೆ ಮಾಡಬಹುದು. ಆದರೆ ಇವತ್ತು BY ವಿಜೇಂದ್ರ ಅವರು ಏನು ಮಾಡ್ತಿದ್ದಾರೆ ಅಂದ್ರೆ ತಾರಾತುರವಾಗಿ ಅಂದ್ರೆ ಯಾರಿಗೆ ಹೇಳಾರ್ದೆ ಕೇಳಾರ್ದೆ
ಜಿಲ್ಲಾ ಅಧ್ಯಕ್ಷರು ಮತ್ತು ಜಿಲ್ಲಾ ಉಪಾಧ್ಯಕ್ಷರನ್ನು ಜಿಲ್ಲಾ ಕಮಿಟಿಯನ್ನ ನೇಮಕ ಮಾಡಿದ್ದಾರೆ ಅಂತೇಳಿ ಇವತ್ತು ಕೆಲವರು ಬಿಜೆಪಿಯ ಕಾರ್ಯಕರ್ತರು BY ವಿಜೇಂದ್ರ ಮೇಲೆ ಈ ರೀತಿಯಾಗಿ ಆರೋಪ ಮಾಡ್ತಿದ್ದಾರೆ. ಬಹುಶಃ ನೋಡ್ಬೋದು, ಇತ್ತೀಚೆಗೆ ಸುಮಾರು 18 ಜನ ಅಂದ್ರೆ 18 ಜಿಲ್ಲಾ ಅಧ್ಯಕ್ಷರನ್ನು BY ವಿಜೇಂದ್ರ ಅವರು ನೇಮಕ ಮಾಡಿದ್ದಾರೆ. ಇದರಲ್ಲಿ ತಮಗೆ ಬೇಕಾದವರನ್ನ ಮಾತ್ರ ಅವರು BY ವಿಜೇಂದ್ರ ಅವರು ನೇಮಕ ಮಾಡಿದ್ದಾರೆ. ಇದರಲ್ಲಿ ಹಿಂದುತ್ವದ ಬಗ್ಗೆ ಇಲ್ಲ, ಇದರಲ್ಲಿ ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ಇಲ್ಲ. ಹಾಗಾಗಿ ಕರ್ನಾಟಕದಲ್ಲಿ BY ವಿಜೇಂದ್ರ ಅವರು ತನ್ನ ಸ್ವಂತ ಕಂಪನಿ ನಡೆಸುತ್ತಿದ್ದಾನೆ ಅಂತ ಹೇಳಿ ಜನ ಮಾತಾಡ್ತಿದ್ದಾರೆ. ಈ ರೀತಿಯಾಗಿ ಜನ ಮಾತಾಡ್ತಿದ್ದಾರೆ. ನೋಡಿ, ಭಾರತೀಯ ಜನತಾ ಪಾರ್ಟಿ ಅದು ಶ್ರೀಸಾಮಾನ್ಯನ ಪಾರ್ಟಿ, ಜನಸಾಮಾನ್ಯರ ಪಾರ್ಟಿ, ಅದು ಹಿಂದೂ ಪಾರ್ಟಿ, ಹಿಂದುತ್ವದ ಪಾರ್ಟಿ. ಆದರೆ ಇದಕ್ಕಿಂತ ಮುಂಚೆ ಮಾಡಿದವರೆಲ್ಲ, ಅಧಿಕಾರ ಮಾಡಿದವರೆಲ್ಲ ಏನು ಮಾಡಿದ್ದಾರೆ, ಇವರೆಲ್ಲ ಅಡ್ಜಸ್ಟ್ಮೆಂಟ್ ಗಿರಾಕಿಗಳು. ಕರ್ನಾಟಕದಲ್ಲಿರುವಂಥ ಕೆಲವು ರಾಜಕಾರಣಿಗಳು, ಬಿಜೆಪಿ ರಾಜಕಾರಣಿ ಹೆಂಗಿದ್ದಾರೆ ಅಂದರೆ, ಅವರು ಕಾಂಗ್ರೆಸ್ ಜೊತೆ JDS ಜೊತೆ ಹೊಂದಾಣಿಕೆ ಮಾಡಿಕೊಂಡು ಈ ರೀತಿಯಾಗಿ ಅವರು ಅಧಿಕಾರ ಮಾಡಿದ್ದಾರೆ. ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಅಂತೇಳಿ ಜನ ಮಾತಾಡ್ತಿದ್ದಾರೆ. ಈ ರೀತಿಯಾಗಿ ನಾನು ಮಾತಾಡ್ತಿಲ್ಲ, ಜನ ಮತ್ತು ಕಾರ್ಯಕರ್ತರು ಮಾತಾಡ್ತಿದ್ದಾರೆ. ಅದಕ್ಕೆ ಕರ್ನಾಟಕದಲ್ಲಿ ಫೈರ್ ಬ್ರ್ಯಾಂಡ್ AK ಪಾಟೀಲ್ ಇದ್ದ ಹಾಗಿರ್ಬೇಕು. ಒಬ್ಬ ಬಿಜೆಪಿಯ ಮಾಸ್ ಲೀಡರ್ ಯತ್ನಾಳ್ ಹೆಂಗಿರ್ಬೇಕಂದ್ರೆ AK-47 ಇದ್ದಾಗೆ, ಹಾಗೆ ಅದಕ್ಕೆ AK-47 ಅಂದ್ರೆ ಅದು ಯತ್ನಾಳ್ ಗೌಡ. ಹಾಗಾಗಿ ಕರ್ನಾಟಕದ ಮುಂದಿನ ಬಿಜೆಪಿಯ ಪ್ರಬಲ ಅಭ್ಯರ್ಥಿ ಯಾರಾಗಬೇಕು, ಪ್ರಬಲ ನಾಯಕ ಯಾರಂದ್ರೆ ಬಿಜೆಪಿ ಒಳಗಡೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ನೋಡಿ, ಇತ್ತೀಚೆಗೆ ಅವರು ರೀಸೆಂಟ್ಲಿ ಆಗಿ ಏನ್ ಮಾಡಿದಾರಪ್ಪ ಅಂದ್ರೆ, ಯತ್ನಾಳ್ ಗೌಡ್ರು ಏನ್ ಮಾಡ್ತಿದಾರಪ್ಪ ಅಂದ್ರೆ, ಯಾವುದೇ ಕಾರಣಕ್ಕೂ ಯಾವುದೇ ನೋಟಿಸ್ಗೂ ಕೂಡ ನಾನು ಅಂಜುವುದಿಲ್ಲ, ಬಗ್ಗುವುದಿಲ್ಲ. 100 ನೋಟಿಸ್ಗಳು ನನಗೆ ಬರುತ್ತೆ, ಆ ಎಲ್ಲ ನೋಟಿಸ್ಗೆ ನನಗೆ ಉತ್ತರ ಕೊಡೋಕ್ಕಾಗಲ್ಲ ಅಂತೇಳಿ ಖಡಾಖಂಡಿತವಾಗಿ ಸ್ಪಷ್ಟವಾಗಿ ಹೈಕಮಾಂಡ್ಗೆ ಕೂಡ ಎಚ್ಚರಿಕೆ ಕೊಟ್ಟಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಸ್ನೇಹಿತರೆ ನೋಡ್ಬೋದು, ಬಹುಶಃ ಬಸನಗೌಡ ಪಾಟೀಲ್ ಹಿಂದ್ಗಡೆ ಯಾರೆಲ್ಲ ಇದ್ದಾರೆ ಅನ್ನೋದು ಬಹುಶಃ ನಾವೆಲ್ಲ ಊಹೆ ನೋಡೋದು. ಇವತ್ತು ಸಾವಿರಾರು ಜನರು ಅವ್ರ ಹಿಂದ್ಗಡೆ ಇದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹಿಂದೆ ಇಡೀ ರಾಜ್ಯದ ಹಿಂದೂ ಕಾರ್ಯಕರ್ತರು, ಹಿಂದುತ್ವವಾದಿಗಳು, ನಿಜವಾಗಲೂ ಯಾರು ರಾಜಕೀಯ ಮಾಡ್ತಾರೆ ಅವರು ನನ್ನ ಹಿಂದ್ಗಡೆ ಇದ್ದಾರೆ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಬಹುಶಃ ಬಸನಗೌಡ ಪಾಟೀಲ್ ಹಿಂದ್ಗಡೆ ಅವ್ರ ಟೀಮ್ನಲ್ಲಿ ಯಾರಿದ್ದಾರೆ ಅಂದರೆ, ಜಾರಕಿಹೊಳಿ ಇದ್ದಾರೆ, ಪ್ರತಾಪ್ ಸಿಂಹ ಇದ್ದಾರೆ, ಅರವಿಂದ್ ಲಿಂಬಾವಳಿ ಇದ್ದಾರೆ. ಹೀಗೆ ಸುಮಾರು ಜನ ಅವರ ಟೀಮ್ನಲ್ಲಿ ಇವತ್ತು ಅವ್ರ ಬಣ ಇವತ್ತು ಕೆಲಸ ಮಾಡ್ತಿದೆ. ನಾವು ಕರ್ನಾಟಕದಲ್ಲಿ ನಮ್ಮ ಬಣದಿಂದ ಯಾರಾದರೂ ಒಬ್ಬರು ಆಯ್ಕೆ ಆದರೆ ಅದು ಲಿಂಗಾಯತದಿಂದ, ಕೋಟದಿಂದ ಬಂದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಒಂದು ವೇಳೆ ಅದರ್ ಕ್ಯಾಟಗರಿ ಬಂದರೆ ನಮ್ಮಲ್ಲಿ ಯಾರಾದರೂ ಒಬ್ಬರು ಸೆಲೆಕ್ಟ್ ಮಾಡ್ತೀವಿ ಅಂಥೇಳಿ ಸ್ಪಷ್ಟವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಆದರೆ ಇದನ್ನ ಸಹಿಸಲಾರದ ಕೆಲವರು ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಏನು ಮಾಡಕತ್ತಾರ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹಿಂದೂ ಇಲಿ ಅಲ್ಲ, ಅದು ಹಿಂದೂ ಇಲಿ ಅಂತೇಳಿ MP ರೇಣುಕಾಚಾರ್ಯ ಮಾತಾಡ್ತಾರೆ. ಬಹುಶಃ MP ರೇಣುಕಾಚಾರ್ಯ ಬಗ್ಗೆ ತಾವು ನೋಡ್ಬೋದು, ಗಮನಿಸ್ಬೋದು. ಹಿಂದೂ ಹುಲಿ, ಪಕ್ಕಾ ಹಿಂದೂ ಹುಲಿ MP ರೇಣುಕಾಚಾರ್ಯ. ತಲೆ ಮ್ಯಾಗ ಜಾಳ್ಗಿ ಟೋಪಿ ಹಾಕೊಂಡು ಇವತ್ತು ಅವರು ಕೂಡ ಮುಸ್ಲಿಮರ ಪರವಾಗಿ ಟಿಪ್ಪು ಸುಲ್ತಾನನ ಪ್ರೋಗ್ರಾಮ್ದಲ್ಲಿ ಅಟೆಂಡ್ ಆಗಿ ಬಂದಂಥ ಖಟ್ಟರ್ ಕರ್ನಾಟಕದ ಮೊದಲ ರಾಜಕಾರಣಿ ಯಾರಂದ್ರೆ ಅದು ನಮ್ಮ MP ರೇಣುಕಾಚಾರ್ಯ ಅವರು. ಯಾಕಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಜಾತ್ಯತೀತ ಜನತಾದಳ ಪಕ್ಷವಿದ್ದಾಗ ತಲೆ ಮ್ಯಾಗ ಜಾಳ್ಗಿ ಟೋಪಿ ಹಾಕೊಂಡು ಇವತ್ತೇನು ಮಾಡ್ಯಾರ, ಅವರು ರಾಜಕಾರಣ ಮಾಡ್ಯಾರ. ಇದು ಬಸವನಗೌಡ ಪಾಟೀಲ್ ಯತ್ನಾಳ್ ಇದು ನಿಜವಾದ ಹಿಂದೂ ಹುಲಿ ಅಲ್ಲ. ಬಸವನಗೌಡ ಪಾಟೀಲ್ ಯತ್ನಾಳ್ ಅದು ಹಿಂದೂ ಇಲಿ. ಹುಲಿ ಇಲ್ಲಪ್ಪ, ಹುಲಿ ಬೇರೆ ಇರ್ತದ. ನಮ್ಮ ಕರ್ನಾಟಕದ ಹೆಮ್ಮೆಯ ಕರ್ನಾಟಕದ ಹಿಂದೂ ಹುಲಿ MP ರೇಣುಕಾಚಾರ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹಿಂದೂ ಹುಲಿ ಅಲ್ಲ, ಅದು ಹಿಂದೂ ಇಲಿ. ಅದು ಡೊಂಬರಾಟ ಮಾಡುವಂಥ ರಾಜಕಾರಣದ ಹುಲಿ ಅಂತ ಹೇಳ್ತಾರೆ. ಹುಲಿ ಹೆಂಗಿರ್ತದಪ್ಪ ಅಂದ್ರೆ, ಹುಲಿ ಗರ್ಜನೆ ಬೇರೆ ಇರ್ತದೆ. ಹುಲಿ ಗರ್ಜನೆ ಜಾತ್ಯತೀತ ಜನತಾದಳದ ಒಂದಾಗಿತ್ತು, BJP ಬಂದ ಮೇಲೆ ಮತ್ತೊಂದಾಗ್ಯದ. ಅದು ನಿಜವಾದ ಹುಲಿ ಅಲ್ಲ, ನಿಜವಾದ ಹಿಂದೂ ಇಲಿ ಅಂತೇಳಿ ಕರ್ನಾಟಕದ ಮತ್ತೊಬ್ಬ ಹಿಂದೂ ಫೈರ್ ಬ್ರ್ಯಾಂಡ್ MP ರೇಣುಕಾಚಾರ್ಯ ಹೇಳಿದ್ದಾರೆ ಸ್ಪಷ್ಟವಾಗಿ. ಹಿಂದೂ ಹುಲಿ MP ರೇಣುಕಾಚಾರ್ಯ ಏನು ಹೇಳ್ತಾರಪ್ಪ ಅಂದ್ರೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹಿಂದೂ ಹುಲಿ ಅಲ್ಲ, ಅದು ಹಿಂದೂ ಇಲಿ ಅಂತೇಳಿ ಈ ರೀತಿಯಾಗಿ MP ರೇಣುಕಾಚಾರ್ಯ ಅವರು ಈ ರೀತಿಯಾಗಿ ಹೇಳ್ತಾರೆ. ಬಹುಶಃ ತಾವು ಗಮನಿಸಬಹುದು, ಇವತ್ತು ಕೆಲವು ರಾಜಕೀಯ ನಾಯಕರು ಹೆಂಗಿರಪ್ಪ ಅಂದ್ರೆ, ಕೆಲವು ರಾಜಕೀಯ ದೊಡ್ಡ ದೊಡ್ಡ ನಾಯಕರ ಮನೆನ ಇದ್ದಂಥ ಜನರ ಅವರ ಮಕ್ಕಳು ಮರಿಮಕ್ಕಳು ಕುಂಡಿ ತೊಳೆದು
ಅವ್ರಿಗೆ ಬಕೆಟ್ ಹಿಡಿದು ಈ ರೀತಿ ಹೋರಾಟ ಮಾಡಿ ಈ ರೀತಿ ಅವರ ತಿಕ್ಕವನ್ನು ತೊಳೆದು ಇವತ್ತು ಕೆಲವರು ಏನಪ್ಪಾ ಅಂದ್ರೆ ರಾಜಕೀಯ ಮುನ್ನಲಾಗಿ ರಾಜಕೀಯ MLA MP ಆಗಿದ್ದಾರೆ. ಆದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಯಾರ್ದು ತಿಕ್ಕ ತೊಳೆದಿಲ್ಲ, ಯಾರಿಗಿನ್ನು ಬಕೆಟ್ ಹಿಡಿದಿಲ್ಲ. ಯಾರಿಗೆ ಬಕೆಟ್ ಹಿಡಿದಿಲ್ಲ. ಬಸವನಗೌಡ ಪಾಟೀಲ್ ಹೆಂಗಪ್ಪ ಅಂದ್ರೆ ನೇರ ಮನುಷ್ಯ, ಯಾವಾಗಲೂ ಡ್ಯಾಶ್ ಅಂಡ್ ಡೈರೆಕ್ಟ್, ನೇರವಾದ ಮಾತುಗಳು, ನೇರವಾದ ನಡೆ ನುಡಿಗಳು. ಹೀಗಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕರ್ನಾಟಕದಲ್ಲಿ ಸಾಕಷ್ಟು ಜನ ವಿರೋಧಿಗಳಿದ್ದಾರೆ. ಆದರೆ ಕೆಲವು ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಹೆಂಗ್ರಪ್ಪ ಅಂದ್ರೆ ಬೇಕಂತಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ತುಳಿಬೇಕಂತೇಳಿ ಇವತ್ತು ಕರ್ನಾಟಕದಲ್ಲಿ ಕಾಯ್ತಾ ಇದ್ದಾರೆ. ಅದಕ್ಕೆ ಕೇಂದ್ರದ ನಾಯಕರು ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರು, JP ನಡ್ಡಾ ಅವರು, ಪ್ರಹ್ಲಾದ್ ಜೋಶಿ ಅವರು ಪ್ರತಿಯೊಬ್ಬರು ಕೂಡ ತಾವು ಉತ್ತರ ಕೊಡ್ಬೇಕಂತೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ರೀತಿಯಾಗಿ ಹೇಳ್ತಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ತಾವು ಹೇಳ್ಬೋದು, ಗಮನಿಸ್ಬೋದು ಯಾವ ರೀತಿಯಾಗಿ ಹೇಳಿಕೆ ಕೊಡ್ತಾರಪ್ಪ ಅಂದ್ರೆ, ಅವರು ನಾನು ಯಾರ್ದು ಮನಿ ಕೂಡ ಮುರಿದಿಲ್ಲ, ನಾನು ಯಾರಿಗೆ ಕೂಡ ಬಗ್ಗಲ್ಲ, ನಾನು ಯಾರಿಗೂ ಕೂಡ ಬಕೆಟ್ ಹಿಡಿಯಲ್ಲ, ನಾನು ಯಾರ್ದು ತಿಕ್ಕ ತೊಳೆದಿಲ್ಲ, ನಾನು ಅಡ್ಜಸ್ಟ್ಮೆಂಟ್ ಗಿರಾಕಿ ಅಲ್ಲ, ನನ್ನ ಬಗ್ಗೆ ಏನೇನು ಸಿಡಿ ಬಿಡ್ತೀರಿ, ನೀವು ಏನೇನು ಮಾಡ್ತೀರಿ ಎಲ್ಲ ನಂದು ಓಪನ್ ಹಾರ್ಟ್ ಅದ, ಅದಕ್ಕೆ ನಾವು ಓಪನ್ ಆಗಿರ್ತೀನಿ, ಬೆಕ್ಕ ಮಾಡ್ಬೋದು, ನನಗೆ ಬೇಕಂತಲೇ ನನ್ನ ಕಂಪ್ನಿ ಬಂದ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು, ಅದು ಯಾವುದೂ ಸಹಿಸಕ್ಕೆ ಅವ್ರಿಗೆ ಆಗಿಲ್ಲ. ಹಾಗಾಗಿ ಕರ್ನಾಟಕದಲ್ಲಿ BJP ಉಳಿಬೇಕಂದ್ರೆ ನಾನು ರಾಜ್ಯಾಧ್ಯಕ್ಷ ಆಗ್ತೀನಿ ಅಥವಾ ನಮ್ಮ ಬಣದಿಂದ ಯಾರಾದರೂ ಒಬ್ರು ಆಗ್ತಾರಂತೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನೇರವಾಗಿ ಖಡಾಖಂಡಿತವಾಗಿ ಅವರು ಮಾತನ್ನ ಹೇಳಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಜನರ ಮನಸ್ಥಿತಿ ಹೇಗಿದೆ, ರಾಜಕೀಯ ಮನಸ್ಥಿತಿಗಳು ಹೇಗಿದೆ ನೋಡಿ. BY ವಿಜೇಂದ್ರ ಹಿಂದ್ಗಡೆ ಸುಮಾರು 60ರಿಂದ 70 ಮಾಜಿ ಶಾಸಕರು, ಹಾಲಿ ಶಾಸಕರು ನಮ್ಮ ಹಿಂದೆ ಇದ್ದಾರೆ, ಅವರು ನಮಗೆ ವೋಟ್ ಮಾಡ್ತಾರೆ ಅಂತೇಳಿ BY ವಿಜೇಂದ್ರ ಅವರ ಬಣ ಹೇಳ್ತಾ ಇದೆ. ಯತ್ನಾಳ್ ಬಡ ಏನ್ ಹೇಳ್ತದಪ್ಪ ಅಂದ್ರೆ ಯತ್ನಾಳ್ ಅವರು ನೇರವಾಗಿ ಹೇಳಿದ್ದಾರೆ, ಯಡಿಯೂರಪ್ಪನ ಕಾಟವನ್ನ ಸಹಿಸಲಾರದೆ ಅವರ ಮಾಡಿದ ಮೋಸಕ್ಕೆ ಅವ್ರ ಬಲ್ಲೆ ಇದ್ದು ಅವ್ರ ದುಡ್ಡನ್ನು ತಿಂದು ಅವರಿಗೆ ಜನ ಏನ್ ಮಾಡ್ತಾರೆ, ಮೆಟ್ಟಿ ನಿಲ್ತಾರೆ. ಅವರನ್ನ ಮೆಟ್ಟಿ ನಿಂತು BJP ರಾಜಕೀಯ ಅಂದ್ರೆ ರಾಜ್ಯಾಧ್ಯಕ್ಷ ಚುನಾವಣೆಯಲ್ಲಿ ಎಲ್ಲ ಜಿಲ್ಲಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾ ಮುಖಂಡರು ಎಲ್ಲ ನನಗೆ ಮತವನ್ನ ಹಾಕ್ತಾರೆ ಅಂತೇಳಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ನಾನು ಒಂದು ಭಾರತೀಯ ಜನತಾ ಪಕ್ಷದ ಕೇಂದ್ರ ನಾಯಕರಿಗೆ ಒಂದು ಮನವಿ ಮಾಡ್ತೇನೆ. ಇವತ್ತು BY ವಿಜಯೇಂದ್ರ ತಂದೆ ಯಡಿಯೂರಪ್ಪನವರು ಸುಮಾರು 35ರಿಂದ 40 ವರ್ಷಗಳ ಕಾಲ ಅವರು BJPಯನ್ನ ಕಟ್ಟಿ ಬೆಳೆಸಿದರೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇವತ್ತು ಅವರ ತಂದೆಯ ಹೆಸರನ್ನ ಹೇಳಿ BY ವಿಜೇಂದ್ರ ಅವರು ರಾಜಕೀಯಕ್ಕೆ ಬರ್ತಾ ಇದ್ದಾರೆ. ತನ್ನ ತಂದೆಯ ಹೆಸರನ್ನ ಹೇಳಿ ಇವತ್ತು ರಾಜಕೀಯಕ್ಕೆ ಬಂದಿದ್ದಾರೆ. ಅದನ್ನ ಬಿಟ್ಟು ಸಾಮಾನ್ಯ ಕಾರ್ಯಕರ್ತನಿಗೆ BJP ರಾಜ್ಯಾಧ್ಯಕ್ಷ ಆಗಬೇಕು. BJP ಏನ್ ಹೇಳುತ್ತೆ, ಇದು ಸಾಮಾನ್ಯ ಕಾರ್ಯಕರ್ತರ ಪಕ್ಷ. ಹಾಗಾದ್ರೆ ಯಡಿಯೂರಪ್ಪನ ಮಗನಿಗೆ ನೀವು BJP ರಾಜ್ಯಾಧ್ಯಕ್ಷರ ಮಾಡಿರಿ, ಇವತ್ತೇ ಅವನಿಗೆ ಕೆಳಗಿಳಿಸ್ರಿ. BJPಯಲ್ಲಿ ಸಾಮಾನ್ಯ ಕಾರ್ಯಕರ್ತನಿಗೆ ರಾಜ್ಯಾಧ್ಯಕ್ಷ ಪಟ್ಟ ಸಿಗಬೇಕಂತೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬಣದ ವಾದ. ಸ್ನೇಹಿತರೆ, ತಾವು ಗಮನಿಸಿರ್ಬೋದು ಯಾವ ರೀತಿಯಾಗಿ ಕರ್ನಾಟಕದ BJPಯ ರಂಪಾಟಗಳು ಹೇಗೆ ನಡೀತಾ ಇದೆ ಅನ್ನೋದ್ರು ತಾವು ಗಮನಿಸಿರ್ಬೋದು. ನೋಡಿ, ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಸುಮಾರು 70ರಿಂದ 80% ವರೆಗೂ ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಹೆಸರು ಬರ್ತಾ ಇದೆ. ಇದು ಸಾಮಾನ್ಯ ಜನರ ಕೂಗು, ಸಾಮಾನ್ಯ BJPಯ ಕಾರ್ಯಕರ್ತನ ಕೂಗು. ಆದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ, ನೋಡಿ, ಚುನಾವಣೆ ಏನಾದರೂ ಕರ್ನಾಟಕದಲ್ಲಿ BJPಯಿಂದ ನಡೆದರೆ, ರಾಜ್ಯಾಧ್ಯಕ್ಷ ಚುನಾವಣೆ ನಡೆದರೆ ನಾನು ಸೋಲ್ಬೋದು, ಆದರೆ ನನ್ನ ಹೋರಾಟ ನಿರಂತರವಾಗಿರುತ್ತೆ. ಯಾವುದೇ ಕಾರಣಕ್ಕೂ ನಾನು ಅಂಜೋದಿಲ್ಲ, ಬಗ್ಗುವುದಿಲ್ಲ, ಯಾವುದೇ ಗೊಡ್ಡು ಬೆದರಿಕೆಗೆ ನಾನು ಯಾವುದೇ ಕಾರಣಕ್ಕೂ ಅಂಜೋದಿಲ್ಲ ಅಂತೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ಪಷ್ಟವಾದ ಮಾತುಗಳನ್ನು ಹೇಳಿದ್ದಾರೆ. ಆದರೆ ನಾನೊಂದು ವಿನಂತಿ ಮಾಡ್ತೀನಿ ಕರ್ನಾಟಕದ ಮಾನ್ಯ ಕೇಂದ್ರ ನಾಯಕರಿಗೆ ಮತ್ತು ರಾಜ್ಯದ BJP ನಾಯಕರಿಗೆ ವಿನಂತಿ ಮಾಡ್ತೀನಿ. ಒಂದು ವೇಳೆ ಕರ್ನಾಟಕದಲ್ಲಿ BJPಯ ರಾಜ್ಯಾಧ್ಯಕ್ಷ ಚುನಾವಣೆ ನಡೆದರೆ ತಾವು ಯಾರಿಗೆ ಓಟ್ ಹಾಕ್ಲಿಕ್ಕೆ ಅನುಮತಿ ಕೊಡ್ತೀರಂದ್ರೆ, ನೋಡಿ, BJPಯ ಜಿಲ್ಲಾ ಅಧ್ಯಕ್ಷ ಇರ್ಬೋದು, ಜಿಲ್ಲಾ ಉಪಾಧ್ಯಕ್ಷ ಇರ್ಬೋದು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇರ್ಬೋದು, ಅಥವಾ BJP ಜಿಲ್ಲಾ ಕೋರ್ ಕಮಿಟಿ ಸದಸ್ಯರು BJP ರಾಜ್ಯಾಧ್ಯಕ್ಷರ ಚುನಾವಣೆಗೆ ಮತವನ್ನು ಹಾಕ್ಬೋದು. ಇಲ್ಲಿ BY ವಿಜಯೇಂದ್ರ ಅವರು 100% ಇವ್ರು ಯಾರಾದರೂ ಓಟ್ ಹಾಕ್ತಾರೆ, ಇವರಿಗೆ ಓಟ್ ಹಾಕಕ್ಕೆ ಪವರ್ ಕೊಟ್ಟರೆ ಇಲ್ಲಿ 100% BY ವಿಜಯೇಂದ್ರ ಅವರೇ ಗೆಲ್ತಾರೆ. ಯಾಕಂದ್ರೆ
ಸುಮಾರು ವರ್ಷಗಳ ಕಾಲ ಯಡಿಯೂರಪ್ಪನ ಗರಡಿಯಲ್ಲಿ ಬೆಳೆದು ಅವರಿಗೆ ವಿರೋಧ ಮಾಡಲಾರದೆ ನಾವು ಯಡಿಯೂರಪ್ಪನ ಮಗನಿಗೆ ಓಟ್ ಹಾಕ್ತಾರೆ. ಆದರೆ ಇದರಲ್ಲಿ ಕೂಡ ಕೆಲವರು ಹೆಂಗಿರಪ್ಪ ಅಂದರೆ ಸೆಟದು ನಿಂತು ಯತ್ನಾಳಗೌಡರಿಗೆ ಓಟ್ ಹಾಕ್ಬೋದು, ಮತ ಹಾಕ್ಬೋದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ. ಆದರೆ ಇಲ್ಲಿ ಒಂದು ವಿನಂತಿ ಮಾಡ್ತೀವಿ, ನೀವು ಕೂಡ ಕೋರ್ ಕಮಿಟಿ ಸದಸ್ಯರು ಮತ್ತು ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಉಪಾಧ್ಯಕ್ಷರು ತಾವು ಯಾರ್ಯಾರು ಮತ ಹಾಕ್ತೀರಾ ಮತ ಹಾಕಲಿಕ್ಕೆ ಅನುಮತಿ ನೀಡಿ. ಅದರ ಜೊತೆ ಜಿಲ್ಲಾದಲ್ಲಿ ಸಾಮಾನ್ಯ ಬಿಜೆಪಿ ಕಾರ್ಯಕರ್ತನಿಗೆ ರಾಜ್ಯಾಧ್ಯಕ್ಷ ಚುನಾವಣೆಗೆ ಮತವನ್ನು ಹಾಕಲಿಕ್ಕೆ ತಾವು ಅನುಮತಿ ಕೊಟ್ಟರೆ 100ಕ್ಕೆ 100 ಅಲ್ಲ 1000% ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ನಿಜವಾಗ್ಲೂ ಹೇಳ್ತೀನಿ 100ಕ್ಕೆ 100 ಬರೆದಿಟ್ಟು ಹೇಳ್ತೀನಿ, ಯಾರಾದರೂ ನೀವು ಈ ಮಾತನ್ನು ಸ್ಪಷ್ಟವಾಗಿ ಬರೆದಿಟ್ಕೊಳ್ಳಿ. ಸಾಮಾನ್ಯ ಕಾರ್ಯಕರ್ತರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷನ ಚುನಾವಣೆಗೆ ಮತವನ್ನು ಹಾಕಲಿಕ್ಕೆ ನೀವು ಅನುಮತಿ ಕೊಟ್ಟರೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ 100ಕ್ಕೆ 100% ಅಲ್ಲ 1000% ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಕರ್ನಾಟಕದ ಹಿಂದೂ ಹುಲಿ ಯತ್ನಾಳ್ ಅವರು 100ಕ್ಕೆ 100% ವಿಜಯಶಾಲಾಗಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಬಹುಮತದಿಂದ ಇವತ್ತು ಅವರು ರಾಜ್ಯಾಧ್ಯಕ್ಷ ಆಗೇ ಆಗ್ತಾರೆ. ಇದು ಸಾಮಾನ್ಯ ಕಾರ್ಯಕರ್ತರ ಮನದಾಳದ ಮಾತುಗಳು ಈ ರೀತಿಯಾಗಿ ವ್ಯಕ್ತಪಡ್ತದೆ. ಆದರೆ ನೀವೇನಾದರೂ ಮತ್ತೆ ಗುಲಾಮಗಿರಿಯಲ್ಲಿ ಹೋದರೆ, ಗುಲಾಮಗಿರಿಯಲ್ಲಿ ಬಿದ್ದು ನೀವೇನಾದರೂ ಬಕೆಟ್ ಹಿಡಿದು ಚುನಾವಣೆ ಮಾಡಿದ್ರೆ 100ಕ್ಕೆ 100% BY ವಿಜೇಂದ್ರ ಅವರು ಚುನಾವಣೆಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರ ಚುನಾವಣೆಯಲ್ಲಿ ಗೆಲ್ತಾರಂತೇಳಿ ಜನಸಾಮಾನ್ಯರು ಈ ರೀತಿಯಾಗಿ ಮಾತಾಡ್ತಿದ್ದಾರೆ. ಸ್ನೇಹಿತರೆ, ತಾವೆಲ್ಲ ಗಮನಿಸಿರ್ಬೋದು ಯಾವ ರೀತಿಯಾಗಿ ಚುನಾವಣೆಯ ಸಮೀಕ್ಷೆಗಳು, ಚುನಾವಣೆಯ ಕೆಲ ಯೂಟ್ಯೂಬ್ ಚಾನಲು ಮತ್ತು ಕೆಲ ನ್ಯೂಸ್ಗಳು ಯಾವ ರೀತಿಯಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆ ನಡೆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸುಮಾರು 70ರಿಂದ 80% ಅವರು ಮತಗಳನ್ನು ಪಡೆದುಕೊಂಡಿದ್ದಾರೆ. ಸುಮಾರು 71 ನೋಡಿ, 1 ಲಕ್ಷದಲ್ಲಿ ಸುಮಾರು 75% ಜನರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಮುಂದಿನ ರಾಜ್ಯಾಧ್ಯಕ್ಷ ಆಗ್ಬೇಕಂತೇಳಿ ಜನರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಸ್ನೇಹಿತರೆ, ಬಹುಶಃ ತಾವೆಲ್ಲ ಈ ವಿಡಿಯೋ ತಾವು ಗಮನಿಸಿರ್ಬೋದು. ಮುಂದಿನ ದಿನಗಳಲ್ಲಿ ಕರ್ನಾಟಕದ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಾರಾಗಬೇಕು, ತಾವು ಕೂಡ ತಮ್ಮ ಅಭಿಪ್ರಾಯವನ್ನು ನಮ್ಮ ಚಾನಲ್ ಮುಖಾಂತರ ವಿಡಿಯೋ ಕೆಳಗಿರುವಂಥ ಕಮೆಂಟ್ನಲ್ಲಿ ತಾವು ಉತ್ತರ ನೀಡಬೇಕಂತೇಳಿ ತಮ್ಮಲ್ಲಿ ವಿನಿಸ್ಕೊಳ್ತೇನೆ. ಸ್ನೇಹಿತರೆ, ನಮ್ಮ ಆಯ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕರ್ನಾಟಕದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದರೆ 100ಕ್ಕೆ 100% ಬಿಜೆಪಿ ನಿರಾಳವಾಗಿ ಗೆಲ್ಲುತ್ತೆ. ಯಾವುದೇ ಥರ ಬಕೆಟ್ ಹಿಡಿಯುವ ರಾಜಕಾರಣಿಗಳಿಗೆ ಯತ್ನಾಳ್ ಅವರ ಕಾಲದಲ್ಲಿ ಈ ರೀತಿ ನಡೆಯಲ್ಲ ಅನ್ನುವುದು ಜನಸಾಮಾನ್ಯರ ಒಂದು ಮಾತುಗಳು ನಡೀತಾ ಇದೆ. ಸ್ನೇಹಿತರೆ, ತಾವು ಈ ವಿಡಿಯೋ ಗಮನಿಸಿರ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೆ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಬೇಕಂತೇಳಿ ತಮ್ಮಲ್ಲಿ ವಿನಿಸ್ಕೊಳ್ತೇನೆ. ನನ್ನ ಮಾತಿಗೆ ಇರೋಂತೀನಿ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ವಂದೇ ಮಾತರಂ.